ಬಂಡೀಪುರದಲ್ಲಿ ಸಾಕಾನೆ ರೋಹಿತ್ ಪುಂಡಾಟ ಮೆರೆದಿದ್ದಾನೆ. ಮಾವುತನ ಮೇಲೂ ಕೂಡ ದಾಳಿ ಮಾಡಿದ್ದಾನೆ. ಸಾಕಾನೆ ರೋಹಿತ್ ನಿಯಂತ್ರಣಕ್ಕೆ ಸಿಗದೆ ಕಾಡಿಗೆ ಪರಾರಿಯಾಗಿದೆ. ಆನೆ ಮತ್ತು ಮಾನವ ಸಂಘರ್ಷ ನಡೀತಾನೆ ಇದೆ. ಆ ನಡುವೆ ಇದು ಸಾಕಾನೆ ರೋಹಿತ್ ಅಂತ ಇದಕ್ಕೆ ಹೆಸರು. ಮಾವುತನ ಮೇಲೂ ಕೂಡ ದಾಳಿ ಮಾಡಿ ಎಸ್ಕೇಪ್ ಆಗಿದೆ. ಕಾಡಿನ ಕಡೆಗೆ ಓಡಿ ಹೋಗಿದೆ. ರೋಹಿತ್ ನಿಯಂತ್ರಣಕ್ಕೆ ಸಿಗದೆ ಕಾಡಿನ ಒಳಗೆ ಪರಾರಿಯಾಗಿದೆ. ಕಾಡಾನೆ ಆರ್ಭಟ ಕಂಡು ವಾಹನ ಸವಾರರು ಬೆಚ್ಚಬಿದ್ದಿದ್ದಾರೆ. ಬಂಡೀಪುರದಲ್ಲಿ ನಡೆದಿರುವಂಥ ಘಟನೆ ಇದು. ಬಂಡೀಪುರದ ತರಬೇತಿಗೆ ರಾಂಪುರ ಶಿಬಿರದಿಂದ ಕರ್ಕೊಂಡು ಬರಲಾಗಿತ್ತು. ಅದು ಬದಲಾದ ಪರಿಸರ, ಅದಕ್ಕೆ ಹೊಂದ್ಕೊಳ್ಳೋದಕ್ಕಾಗಿಲ್ಲ ಅಂತ ಕಾಣುತ್ತೆ. ದೃಶ್ಯಗಳನ್ನು ಗಮನಿಸ್ತಾ ಇದ್ದೇನೆ. ಕಾಡಿಗೆ ಪೇರಿ ಎತ್ತಿದ್ದಾನೆ. ಸೊ ಅವನನ್ನು ಹುಡುಕೋದಕ್ಕೆ ಈಗ ಅರಣ್ಯ ಇಲಾಖೆ ಕಾಡಿನ ಕಡೆಗೆ ಹೊರಟಿದೆ. ಅಂದರೆ ಅವನು ಬೆನ್ನತ್ತಿದೆ. ವಾಪಸ್ ಅವನ್ನ ಕರ್ಕೊಂಡು ಬರಬೇಕು ಅಂತ. ವಾತಾವರಣ ಅಂದರೆ ತರಬೇತಿಗೋಸ್ಕರ ಬೇರೆ ಕಡೆ ಶಿಫ್ಟ್ ಮಾಡಿದಾಗ ವಾತಾವರಣಕ್ಕೆ ಹೊಂದಿಕೊಳ್ಳೋದಕ್ಕಾಗದೆ ಈ ರೀತಿ ಪೇರಿ ಕಿತ್ತಿರಬಹುದು ಅನ್ನೋದು ಅರಣ್ಯ ತಜ್ಞರ ಮಾತು. ಗೊತ್ತಿಲ್ಲ, ಬಟ್ ಅದನ್ನು ವಾಪಸ್ ಕರೆತರೋದಕ್ಕೆ ಏನು ಮಾಡಬೇಕು ಅದನ್ನು ಅರಣ್ಯ ಇಲಾಖೆ ಮಾಡ್ತಾ ಇದೆ.